ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಪೂಜಾ ಗಣೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫಿಟ್ ಕರ್ನಾಟಕ ಮಿಷನ್. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಮೆನೋಪಾಸ್. ಪ್ರತಿಯೊಂದು ಹೆಣ್ಮಕ್ಳು ಈ ಒಂದು ಬಯಾಲಜಿಕಲ್ ಕಂಡೀಷನ್ ಇಂದ ಹೋಗ್ಲೇಬೇಕು. ಸೊ ನೀವೇನಾದ್ರೂ ಹೊಸಬ್ರು ಇದ್ದೀರಾ ಈ ಚಾನೆಲ್ ಮೇಲೆ ಅಂದ್ರೆ ಮೇಕ್ ಶೋರ್ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಒತ್ತಿ. ಹಾಗೇನೆ ನೀವೇನಾದ್ರೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಮೇಕ್ ಶೋರ್ ನಿಮ್ಮ ಸುತ್ತಮುತ್ತ ಇರುವಂತ ಲೇಡೀಸ್ಗೆ ಈ ವಿಡಿಯೋ ಮುಗಿದ್ಮೇಲೆ ಫಾರ್ವರ್ಡ್ ಮಾಡೋದನ್ನ ಮರಿಬೇಡಿ. ಓಕೆ. ಮೆನೋಪಾಸ್ ಅನ್ನೋದು ಒಂದು ಆಂಗ್ಲ ಪದ. ಸೊ ಇದಕ್ಕೆ ಕನ್ನಡದಲ್ಲಿ ಏನಂತಾರೆ, ಏನಿದು ಮೆನೋಪಾಸ್ ಅಂದ್ರೆ ಏನು? ಪ್ರತಿಯೊಂದು ಹೆಣ್ಮಗಳು ತನ್ನ ಋತುಚಕ್ರವನ್ನ ಅನುಭವಿಸ್ತಾ ಇರ್ತಾರೆ. ಋತುಚಕ್ರದ ಕೊನೆಯ ಹಂತಕ್ಕೆ ಮೆನೋಪಾಸ್ ಅಂತ ಹೇಳ್ತಾರೆ, ಅಂದ್ರೆ ನಿಲ್ಲುವಿಕೆ ಅಂತ ಹೇಳ್ಬೋದು. ಋತುಚಕ್ರ ನಿಲ್ಲುವಿಕೆ. ಮೆನೋಪಾಸ್ ಅಂದ್ರೆ ಮೆನೋಪಾಸ್ ನಂತರ ನಿಮ್ಗೆ ಋತುಚಕ್ರ ಆಗೋದಿಲ್ಲ ಪ್ರತಿ ತಿಂಗಳು. ನೀವು ಆ ಒಂದು ಅನುಭವವನ್ನ ಅನುಭವಿಸೋಕ್ ಸಾಧ್ಯ ಇಲ್ಲ ಅಂತ ಅರ್ಥ. ಓಕೆನಾ? ಒಂದ್ ಹೆಣ್ಮಗಳಿಗೆ 40ನೇ ವಯಸ್ಸಿಗೆ ಸ್ಟಾರ್ಟ್ ಆದ್ರೆ ಮತ್ತೊಂದ್ ಹೆಣ್ಮಗಳಿಗೆ 50ನೇ ವಯಸ್ಸಿಗೆ ಸ್ಟಾರ್ಟ್ ಆಗ್ಬೋದು. ಕೆಲವರಿಗೆ ಪೆರಿ ಮೆನೋಪಾಸ್ ಆಗ್ಬೋದು, ಅಂದ್ರೆ ತುಂಬಾ ಬೇಗನ ಅರ್ಲಿ ಮೆನೋಪಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಕಂಪ್ಲೀಟ್ ಆಗಿ ಡಿಪೆಂಡ್ ಆಗೋದು ಜೆನೆಟಿಕ್ ಅಂಡ್ ಲೈಫ್ ಸ್ಟೈಲ್. ಬರೀ ಜೆನೆಟಿಕ್ ಅಷ್ಟೇ ಅಂತ ಹೇಳಕ್ಕಾಗಲ್ಲ, ಬರೀ ಲೈಫ್ ಸ್ಟೈಲ್ ಅಂತಾನು ಹೇಳಕ್ಕಾಗಲ್ಲ. ಒಂದು ಹೆಣ್ಮಗಳು ಹೇಗೆ ಇಷ್ಟು ವರ್ಷ ನಡ್ಕೊಂಡು ಬಂದಿದ್ದಾರೆ, ಯಾವ ರೀತಿ ತಮ್ಮ ಆರೋಗ್ಯದ ಕಾಳಜಿನ ವಹಿಸಿದ್ದಾರೆ, ಹಾಗೇನೆ ಅವರ ದೇಹದಲ್ಲಿ ಇರುವಂತ ಜೆನೆಟಿಕ್ ಕೋಡಿಂಗ್ ಏನಿದೆ ಇದ್ರ ಮೇಲೆ ಇದು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗೋದು. ಸೊ ಇದ್ರಲ್ಲಿ 3 ಸ್ಟೇಜಸ್ಗಳು ಇದಾವೆ. ಏನಿದು ಸ್ಟೇಜಸ್ ಅಂತ ಅಂದ್ರೆ, ಡೈರೆಕ್ಟ್ ಆಗಿ ನೀವು ಮೆನೋಪಾಸ್ ಹಂತಕ್ಕೆ ಹೋಗಿ ತಲುಪೋದಿಲ್ಲ. ಅದ್ರ ಮುಂಚೆ ಬರುವಂತ ಅವಸ್ಥೆ ಬೇರೆ ಇರುತ್ತೆ, ಆ ಒಂದು ಇರುವಿಕೆ ಅವಸ್ಥೆ ಬೇರೆ ಇರುತ್ತೆ, ತದನಂತರದ ಅವಸ್ಥೆ ಬೇರೆ ಇರುತ್ತೆ. ಸೊ ಇದಕ್ಕೆ ನಾವು ಅದೇ ರೀತಿ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಪೆರಿಮೆನೋಪಾಸ್, ಮೆನೋಪಾಸ್, ಪೋಸ್ಟ್ ಮೆನೋಪಾಸ್. ಪೆರಿಮೆನೋಪಾಸ್ ಅಂದ್ರೆ ಮೆನೋಪಾಸ್ ಋತುಚಕ್ರ ನಿಲ್ಲುವಿಕೆ ಹಂತ ಏನ್ ಬಂದಿರುತ್ತಲ್ಲ ಅದಕ್ಕಿಂತ ಮುಂಚೆ ಇರುವಂತ ಅವಸ್ಥೆ. ಎಷ್ಟು ತಿಂಗಳು ಇರುತ್ತೆ ಇದು? ತಿಂಗಳಲ್ಲಿ ಇರೋದಿಲ್ಲ, ಸರಿ ಸುಮಾರು 5 ರಿಂದ 8 ವರ್ಷ ಇರುತ್ತೆ. ಇದು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗೋದು ನಿಮ್ಮ ಜೆನೆಟಿಕ್ ಹಾಗೆ ಲೈಫ್ ಸ್ಟೈಲ್. ನೀವು ಇಷ್ಟು ವರ್ಷ ನಿಮ್ಮ ಹೆಲ್ತ್ ನ ಹೇಗೆ ನೋಡ್ಕೊಂಡು ಬಂದಿದ್ದೀರಾ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಸೊ ಪೆರಿಮೆನೋಪಾಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ, ಮೊದ್ಲೇದು ನಿಮ್ಮ ಮೂಡ್ ಸ್ವಿಂಗ್ಸ್ ಆಗುತ್ತೆ. ನಿಮ್ದು ಪೀರಿಯಡ್ ಏನಿದೆ ಅದು ಇರ್ರೆಗ್ಯುಲರ್ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ಆಗ್ತಾ ಇರಲ್ಲ. ಒಂದ್ಸಾರಿ 3 ತಿಂಗಳಿಗೆ ಒಂದ್ಸರಿ ಆಗೋದು, 6 ತಿಂಗಳಿಗೆ ಒಂದ್ಸರಿ ಆಗೋದು, ಅಥವಾ ತಿಂಗಳಲ್ಲೇ 2 ಸರಿ ಆಗೋದು. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ನಿಮಗೆ ರ್ಯಾಪಿಡ್ ವೇಟ್ ಗೇನ್ ಕೂಡ ಆಗುತ್ತೆ, ಅಥವಾ ವೇಟ್ ಲಾಸ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಟ್ ಫ್ಲಶಸ್ ಆಗುತ್ತೆ. ಪೀರಿಯಡ್ ಪೇನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡುತ್ತೆ, ಅನ್ಬೇರೇಬಲ್. ಹಿಂದೆ ಇಷ್ಟು ವರ್ಷ ಅನುಭವಿಸ್ತಾ ಇರುವಂತ ನೋವು ಕೂಡ ನಿಮ್ಗೆ ಬರುವಂತ ಸಾಧ್ಯತೆ ಇರುತ್ತೆ. ಬಟ್ ಯಾರು ತಮ್ಮ ಕಾಳಜಿಯನ್ನ ವಹಿಸ್ಕೊಂಡಿರ್ತಾರೆ, ಯಾರು ತಮ್ಮ ಆರೋಗ್ಯದ ಪ್ರತಿ ಗಮನ ಕೊಟ್ಟಿರ್ತಾರೆ ಅವರಿಗೆ ಈ ಎಲ್ಲ ಸಿಂಪ್ಟಮ್ಸ್ ಗಳು ಆಗುತ್ತೆ. ಬಟ್ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ, ಅಂದ್ರೆ ಅನ್ಬೇರೇಬಲ್ ಪೇನ್ ತರ ಏನು ಇರೋದಿಲ್ಲ. ದೇ ಕ್ಯಾನ್ ಮ್ಯಾನೇಜ್ ದೇರ್ ಸೆಲ್ಫ್ ಅಂತ ಹೇಳ್ತಾರಲ್ಲ, ಆ ಕಂಡೀಷನ್ ಅಲ್ಲಿ ಇರುತ್ತೆ. ಸೊ ಈ ಹಂತ ಬಂದ್ಬಿಟ್ಟು 5 ರಿಂದ 8 ವರ್ಷ ಇರುತ್ತೆ. ಈ 5 ರಿಂದ 8 ವರ್ಷದಲ್ಲಿ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಆಕ್ನಿಸ್ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಇಷ್ಟೊತ್ತು ನಾನು ಏನ್ ಹೇಳಿದ್ನಲ್ಲ ಇದ್ರಲ್ಲಿ ಯಾವ್ದು ಬೇಕಾದ್ರೂ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು 2ನೇ ಸ್ಟೇಜ್ ಬಂದ್ಬಿಟ್ಟು ಮೆನೋಪಾಸ್ ಸ್ಟೇಜ್. ಮೆನೋಪಾಸ್ ಸ್ಟೇಜ್ ಅಂದ್ರೆ ಇಲ್ಲಿ ನಿಮ್ಮ ಋತುಚಕ್ರ ನಿಂತಿರುತ್ತೆ. ಎಷ್ಟು ತಿಂಗಳು ನಿಂತಿರುತ್ತೆ ಅಂದ್ರೆ, ಸರಿ ಸುಮಾರು 12 ತಿಂಗಳು ಅಬ್ಸರ್ವೇಷನ್ ಇರುತ್ತೆ. ಒಂದೇ ದಿನದಲ್ಲಿ ಇದನ್ನ ಡಿಸೈಡ್ ಮಾಡಕ್ ಆಗಲ್ಲ, ಒಂದೇ ತಿಂಗಳಲ್ಲಿ ಇದನ್ನ ಡಿಸೈಡ್ ಮಾಡಕ್ ಆಗಲ್ಲ. ಕರೆಕ್ಟ್ ಆಗಿ ನೀವು 12 ತಿಂಗಳವರೆಗೂ ನಿಮ್ದು ಪೀರಿಯಡ್ ಬರ್ಲೇ ಇಲ್ಲ ಅಂದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಮೆನೋಪಾಸ್ ಸ್ಟೇಜ್ ಅಂತ. ಓಕೆ. ಸೊ ಈ ಸಂದರ್ಭದಲ್ಲಿ ನಿಮಗೆ ಪೀರಿಯಡ್ ಆಗೋದಿಲ್ಲ, ಬಟ್ ಕೆಲವೊಂದು ಸಿಂಪ್ಟಮ್ಸ್ ಗಳು ಇದ್ದೇ ಇರುತ್ತೆ. ದಟ್ ಈಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ರ್ಯಾಪಿಡ್ ವೇಟ್ ಗೇನ್ ಅಂದ್ರೆ ಸಡನ್ ಆಗಿ ವೇಟ್ ಗೇನ್ ಅಥವಾ ವೇಟ್ ಲಾಸ್ ಆಗಿರ್ಬೋದು, ಇದಿರುತ್ತೆ. ಇನ್ನು ಪೋಸ್ಟ್ ಮೆನೋಪಾಸ್ ಅಲ್ಲಿ ತುಂಬಾ ಹೆಣ್ಮಕ್ಳಿಗೆ ಸಿಂಪ್ಟಮ್ಸ್ ಇರುತ್ತೆ, ಇನ್ನೂ ಸ್ವಲ್ಪ ಹೆಣ್ಮಕ್ಳಿಗೆ ಸಿಂಪ್ಟಮ್ಸ್ ಇರೋದಿಲ್ಲ. ಬಿಕಾಸ್ ಅಗೇನ್ ನಾನು ಹೇಳಿದಾಗೆ, ನೀವು ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಂಡು ಬಂದಿದ್ದೀರಾ ಅಂದ್ರೆ ಪೋಸ್ಟ್ ಮೆನೋಪಾಸ್ ಅಲ್ಲಿ ನಿಮಗೆ ಅಷ್ಟೊಂದೇನು ಸಮಸ್ಯೆ ಆಗೋದಿಲ್ಲ. ಬಟ್ ನೀವೇನಾದ್ರೂ ತುಂಬಾ ಆರೋಗ್ಯದ ಪ್ರತಿ ಅಸಡ್ಡೆಯನ್ನ ತೋರಿಸಿದ್ದೇ ಆಗಿದ್ರೆ ಈ 3 ಸ್ಟೇಜ್ ಅಲ್ಲೂ ನಿಮ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುತ್ತೆ. ವೇಟ್ ಗೇನ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಹಾಟ್ ಫ್ಲಶಸ್ ಆಗೋದಾಗಿರ್ಬೋದು, ತುಂಬಾ ಸಡನ್ ಆಗಿ ಒಂದೇ ಸರಿಗೆ 6 ತಿಂಗಳ ನಂತರ ಪೀರಿಯಡ್ ಸ್ಟಾರ್ಟ್ ಆಗ್ಬಿಟ್ಟು ಪೇನು, ಬ್ಲೀಡಿಂಗು ಎಲ್ಲ ಸ್ಟಾರ್ಟ್ ಆಗೋದಾಗಿರ್ಬೋದು, ಎಲ್ಲ ಸಿಂಪ್ಟಮ್ಸ್ ಗಳು ಬರುತ್ತೆ. ಸೊ ಐ ಹೋಪ್ ಗೈಸ್ ನಿಮ್ಗೆ ಈ 3 ಸ್ಟೇಜ್ ಬಗ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಮೆನೋಪಾಸ್ ಹಂತದಲ್ಲಿ ಇದೀವಿ,
ನಮಗೆ ಮೆನೋಪಾಸ್ ಸ್ಟೇಜ್ ಹತ್ರ ಸಮೀಪ ಇದೀವಿ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ, ಇದಕ್ಕೆ ಲಕ್ಷಣಗಳೇನು ಅಂತ ನೋಡೋದಾದ್ರೆ ನಾನು ಆಗ್ಲೇ ಕೆಲವೊಂದು ಲಕ್ಷಣಗಳನ್ನ ವಿವರಿಸಿದೀನಿ. ಪೆರಿ ಮೆನೋಪಾಸ್ ಸ್ಟೇಜ್, ನೀವು ಡೈರೆಕ್ಟ್ ಅಂತೂ ಮೆನೋಪಾಸ್ ಸ್ಟೇಜ್ಗೆ ಹೋಗೋದಿಲ್ಲ, ಫಸ್ಟ್ ಪೆರಿ ಮೆನೋಪಾಸ್ ಅನ್ನ ಕ್ರಾಸ್ ಮಾಡ್ಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ನಿಮ್ಗೆ ಅದರಲ್ಲಿ ಇರುವಂತ ಲಕ್ಷಣಗಳು ರಿಪೀಟ್ ಆಗುತ್ತೆ. ಅಂದ್ರೆ ಹಾಟ್ ಫ್ಲಶಸ್ ಆಗಿರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಅಥವಾ ನಿಮ್ಗೆ ಮೂಡ್ ಸ್ವಿಂಗ್ಸ್ ಆಗೋದಾಗಿರ್ಬೋದು, ಇದು ಕಾಮನ್ ಲಕ್ಷಣಗಳು. ಬಟ್ ಇದಷ್ಟೇ ಅಲ್ಲದೆ ಇನ್ನೂ 3 ಲಕ್ಷಣಗಳಿದಾವೆ. ಅಂದ್ರೆ ನಿಮ್ಗೆ ವೆಜೈನಲ್ ಡ್ರೈನೆಸ್ ಆಗೋದು, ಲಿಬಿಡೋ ಕಡಿಮೆ ಆಗೋದಾಗಿರ್ಬೋದು, ನೈಟ್ ಸ್ವೆಟ್ ಆಗೋದು, ಸ್ವೆಟಿಂಗ್ ಸಿಕ್ಕಾಪಟ್ಟೆ ಆಗುತ್ತೆ, ಆಮೇಲೆ ನಿಮ್ಗೆ ಸಡನ್ ಆಗಿ ವೇಟ್ ಲಾಸ್ ಅಥವಾ ವೇಟ್ ಗೇನ್ ಆಗೋದು, ಈ ಲಕ್ಷಣಗಳು ಆಡ್ ಆನ್ ಆಗಬಹುದು. ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಹೆಲ್ತ್ ಕಂಡೀಷನ್ ಮೇಲೆ. ಇನ್ನು ಈ ಲಕ್ಷಣಗಳಿಗೆ ಟ್ರೀಟ್ಮೆಂಟ್ಸ್ ಏನ್ ಅವೈಲೇಬಲ್ ಇದೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಲಕ್ಷಣಗಳಿಗೆ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಮೆನೋಪಾಸ್ಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇರುವುದಿಲ್ಲ. ಇದು ಬಯಾಲಜಿಕಲ್ ಕಂಡೀಷನ್, ಅಂದ್ರೆ ಪ್ರತಿಯೊಂದೇ ಹೆಣ್ಮಗಳು ಬಯಾಲಜಿಕಲಿ ಇದನ್ನ ಫೇಸ್ ಮಾಡಿ ಹೋಗ್ಲೇಬೇಕು. ಇದನ್ನ ನಾವು ಸ್ಟಾಪ್ ಮಾಡಿಸೋದಕ್ ಬರೋದಿಲ್ಲ. ಬಟ್ ಆ ಸಂದರ್ಭದಲ್ಲಿ ನಿಮ್ಗೆ ಆಗ್ತಿರುವಂತ ಲಕ್ಷಣಗಳು ಅಂದ್ರೆ ತೊಂದರೆಗಳೇನಾಗ್ತಾ ಇದೆ, ಹಾಟ್ ಫ್ಲಶಸ್ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ನಿದ್ದೆ ಬರ್ದೇ ಇರೋದಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಟ್ರೀಟ್ಮೆಂಟ್ಸ್ ಗಳು ಇದಾವೆ. ಮೊದಲೇದು ಮೇನ್ ಆಗಿ ಬರೋದು HRT ಅಂದ್ರೆ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ. ಇಲ್ಲಿ ಹಾರ್ಮೋನ್ಸ್ ಗಳ ರೀಪ್ಲೇಸ್ಮೆಂಟ್ ಮಾಡ್ಲಾಗತ್ತೆ ಮೆಡಿಸಿನ್ ಥ್ರೂ. ಯಾಕಂದ್ರೆ ನಿಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಗಳು ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ಯಾವ ಹಾರ್ಮೋನ್ ಹೆಚ್ಚು ಕಡಿಮೆ ಆಗ್ತಾ ಇದೆ ಅದಕ್ಕೆ ರೈಟ್ ಅಮೌಂಟ್ ಅಲ್ಲಿ ಹಾರ್ಮೋನ್ ಥೆರಪಿನ ಕೊಡ್ಲಾಗತ್ತೆ. ಎರಡನೇದು ಬಂದ್ಬಿಟ್ಟು ವೆಜೈನಲ್ ಈಸ್ಟ್ರೋಜನ್. ಇಲ್ಲಿ ವೆಜೈನಲ್ ಡ್ರೈನೆಸ್ ತುಂಬಾ ಹೆಣ್ಮಕ್ಳಿಗೆ ಆಗ್ತಾ ಇರುತ್ತೆ. ಸೊ ಇದರಿಂದ ಅವರ ಪರ್ಸನಲ್ ಲೈಫ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಮೆಡಿಸಿನ್ ಅನ್ನ ನೀವು ಡಾಕ್ಟರ್ ಹತ್ರ ತೆಗೆದುಕೊಳ್ಬಹುದು. ಅಂದ್ರೆ ಡಾಕ್ಟರೇ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ನಿಮ್ಮ ಕಂಡೀಷನ್ ಮೇರೆಗೆ. ಮೂರನೇದು ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಗಳು. ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ನೀವೇನಾದ್ರೂ ಸಮಸ್ಯೆಗೆ ಒಳಗಾಗ್ತಾ ಇದ್ದೀರಾ, ಲೈಫ್ ಸ್ಟೈಲ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಕ್ ಆಗ್ತಾ ಇಲ್ಲ, ರುಟೀನ್ ಅನ್ನ ಸೆಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದ್ ಮೂಲಕ ನೀವು ನಿಮ್ಮ ಈ ಒಂದು ಕಂಡೀಷನ್ ಅನ್ನ ಟ್ರೀಟ್ ಮಾಡ್ಕೋಬಹುದು. ಇನ್ನು 4ನೇದು ಬಂದ್ಬಿಟ್ಟು ಅಲ್ಟರ್ನೇಟಿವ್ ಮೆಡಿಸನ್. ಅಂದ್ರೆ ಹರ್ಬಲ್ ಆಗಿರ್ಬೋದು, ಹರ್ಬಲ್ ಪ್ರಾಡಕ್ಟ್ಸ್ ಗಳು ಬರ್ತವೆ ಮಾರ್ಕೆಟ್ ಅಲ್ಲಿ, ಅಥವಾ ಎನಿ ಆಕ್ಯುಪಂಚರ್ ಥೆರಪೀಸ್ ಆಗಿರ್ಬೋದು, ಎನಿ ಅಲ್ಟರ್ನೇಟಿವ್ ಮೆಡಿಸಿನ್ ಹೂ ಆರ್ ಕ್ವಾಲಿಫೈಡ್, ಅಂದ್ರೆ ಅದರಲ್ಲಿ ಕ್ವಾಲಿಫೈ ಇರುವಂತ ಡಾಕ್ಟರ್ಸ್ ಗಳ ಮೊರೆ ಹೋಗಿ ಹೋಮಿಯೋಪತಿ, ಆಯುರ್ವೇದಿಕ್, ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ ಗಳು ಅವೈಲೇಬಲ್ ಇದೆ. ಅದ್ರ ಮೊರೆ ಹೋಗ್ಬಿಟ್ಟು ನೀವು ಈ ಲಕ್ಷಣಗಳಿಂದ ಆಗ್ತಾ ಇರುವಂತ ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ಬೋದು. ಸೊ ಓವರ್ ಆಲ್ ಆಗಿ ನಿಮ್ ಹತ್ರ ನಿಮ್ ಕೈಯಲ್ಲಿ ನೀವು ಸ್ವಂತಕ್ಕೆ ಮಾಡ್ಕೊಳ್ಬಹುದಾದಂತ ಚೇಂಜಸ್ ಏನಾದ್ರೂ ಇದೆ ಅಂದ್ರೆ ದಟ್ ಈಸ್ ಕಾಲ್ಡ್ ಲೈಫ್ ಸ್ಟೈಲ್ ಫ್ಯಾಕ್ಟರ್. ಅಂದ್ರೆ ನೀವು ಕರೆಕ್ಟ್ ಆಗಿ ನಿದ್ದೆ ಮಾಡೋದು, ಒಂದ್ ಅರ್ಧ ಗಂಟೆ ವ್ಯಾಯಾಮ ಮಾಡೋದು, ಜೊತೆಗೆ ರೈಟ್ ಅಮೌಂಟ್ ಆಫ್ ಡಯಟ್ ಅನ್ನ ಫಾಲೋ ಮಾಡೋದು. ಕರೆಕ್ಟ್ ಆಗಿ ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ವಯಸ್ಸಿಗೆ ಎಷ್ಟು ಆಹಾರ ಬೇಕು ಅಷ್ಟು ಆಹಾರವನ್ನ ಕರೆಕ್ಟ್ ಆಗಿ ತೆಗೆದುಕೊಳ್ಳೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ನಿಮಗೆ ಆಗ್ತಿರುವಂತ ಸಿಂಪ್ಟಮ್ಸ್ ಗಳು ಸರಿ ಹೋಗುತ್ತೆ. ಬಟ್ ಇದು ಒಂದಿನದಲ್ಲಿ ಸಾಧ್ಯ ಇಲ್ಲ. ನೀವೇನಾದ್ರೂ ಒಂದು ಸತತವಾಗಿ 3 ಇಂದ 4 ತಿಂಗಳು ಅಚ್ಚುಕಟ್ಟಾಗಿ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡಿದಾಗ ತದನಂತರ ನಿಮ್ಗೆ 4-5ನೇ ತಿಂಗಳಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಆಗಿರ್ಬೋದು, ತುಂಬಾ ಡಿಫ್ರೆನ್ಸ್ ನಿಮ್ಗೆ ಕಂಡು ಬರುತ್ತೆ ನಿಮ್ಮ ಆರೋಗ್ಯದಲ್ಲಿ. ಮೆನೋಪಾಸ್ ಅಲ್ಲಿ ಏನ್ ಲಕ್ಷಣಗಳಿರುತ್ತೆ, ಏನ್ ಸ್ಟೇಜಸ್ ಇರುತ್ತೆ, ಏನು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಅಂತ ನಿಮ್ಗೆ ಗೊತ್ತಾಯ್ತು. ಇನ್ನು ನೆಕ್ಸ್ಟ್ ಭಾಗ 2ರಲ್ಲಿ ನೀವೇನ್ ತಿಳ್ಕೊಳ್ತೀರಾ ಅಂದ್ರೆ ಈ ಒಂದು ಕಂಡೀಷನ್ ಅಲ್ಲಿ ಯಾವೆಲ್ಲ ನ್ಯೂಟ್ರಿಯನ್ಸ್ ರಿಕ್ವೈರ್ಮೆಂಟ್ ಇದೆ, ಯಾವ ತರ ಆಹಾರ ಪದ್ಧತಿನ ನೀವು ಫಾಲೋ ಮಾಡ್ಬೇಕು, ಹಾಗೇನೆ ಏನು ಹೋಮ್ ರೆಮಿಡೀಸ್ ಅವೈಲೇಬಲ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಟೇ ಟ್ಯೂನ್ಡ್. ಈ ವಿಡಿಯೋನ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸೊ ದ್ಯಾಟ್ ನಾನು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ.